टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಮನೆ ಮಾಲೀಕರು ಮತ್ತು ಬಿಜೆಪಿ ಮುಖಂಡರಾದಂಥ ರುದ್ರಮುನಿ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಏನಾಯಿತು, ಇದು ಯಾವಾಗ ಆಯಿತು? ಸುಮಾರು ಬೆಳಗಿನ ಜಾವ 3:30ಗೆ ನಾವೆಲ್ಲ ಮಲಗಿದ್ವಿ. ಪಕ್ಕದ ರೂಮ್ನಲ್ಲಿ ನಮ್ಮ ಆಂಟಿ ಅವರು, ಅಂದರೆ ನಮ್ಮ ಮನೆಯವರ ತಾಯಿಯವರು, ನಮ್ಮ ಮನೆಯವರ ತಮ್ಮ ಈ ರೂಮ್ನಲ್ಲಿ ಇರ್ತಾರೆ. ಮೊದಲಿಂದ ನನ್ನ ಜೊತೆಗೆ ನಾವೆಲ್ಲ ಇರೋದು. ಹಾಗೆ ನಮ್ಮ ರೂಮ್ನಲ್ಲಿ ನಾನು, ಮನೆಯವರು ಮತ್ತು ಮಕ್ಕಳು ನಾವೊಂದು ಹತ್ರ ಇದ್ವಿ. 3:30 ಒಂಥರ ಸುಟ್ ಸ್ಮೆಲ್ ಬರ್ತಾಯಿತ್ತು ಒಳಗಡೆಗೆ. ಹಂಗಾಗಿ ಇಮಿಡಿಯೇಟಾಗಿ ನಾನು ಬಾಗಿಲು ತೆಗೆದ್ರೆ ನನಗೆ ಬಾಗಿಲಿಗೆ ಬಂದಂಗೆ ಆಗ್ಬಿಡ್ತು ಒಳಗಡೆ. ನಮ್ಮ ರೂಮ್ನಲ್ಲಿ ಬೆಂಕಿ ಏನಾಗ್ತೈತೆ ಅಂತ ಬಗ್ಗೆ ನೋಡಿದೆ. ಬೆಂಕಿ ಇಲ್ಲೆಲ್ಲ ಕಾಣ್ತಾ ಇತ್ತು. ಏನು ಅನಾಹುತ ಆಗೈತೆ ಅಂತ ಗೊತ್ತಾಗಿ ಇಮಿಡಿಯೇಟಾಗಿ ಮನೆಯವರು ಮಕ್ಕಳು ಎದುರಿಸಿದೆ. ಆಮೇಲೆ ನಮ್ಮ ಕುಮಾರ್ ಆಂಟಿಗೂ ಎದುರಿಸಿದೆ. ಅವರು ಆ ಪಕ್ಕದ ರೂಮಿಂದ ಕುಮಾರ್ ಫಸ್ಟ್ ಬಂದು ಅಮ್ಮನ ಕರ್ಕೊಂಬಾರಪ್ಪ ಜಲ್ದಿ ಇಮಿಡಿಯೇಟಾಗಿ, ಮಗನೇ ಕಾಣ್ತಾ ಇದ್ದಿಲ್ಲ. ಅವ್ರು ಕರ್ಕೊಂಬರಕ್ಕೆ ಅಂತ ಹೋದಾಗ ನಾನು ಹೆಂಗೆ ಹೋಗ್ಬೇಕು, ಇರೋದು ಒಂದೇ ಬಾಗಿಲು ಅಂತ ಇದಿತ್ತು. ಆ ಸಂದರ್ಭದಲ್ಲಿ ಹಿಂದ್ಗಡೆ ಬಾಗಿಲು ನೆನಪಾದ ತಕ್ಷಣ ಹಿಂದ್ಗಡೆ ಬಾಗಿಲು ನೋಡಿದೆ. ಸದ್ಯ ಬೀಗ ಹಾಕಿದ್ದಿಲ್ಲ, ಜಸ್ಟ್ ಬೋಲ್ಟ್ ಇದ್ದರಿಂದ ನಾವು ಬೋಲ್ಟ್ ತೆಗೆದು ಹಿಂದ್ಗಡೆ ಮನೆಯವ್ರ ಮಕ್ಕಳನ್ನು ಕಳಿಸಿ ಆ ಕುಮಾರ್ ಆಂಟಿ ಕರ್ಕೊಂಬರಕ್ಕೆ ಹೇಳಿದೆ. ಕುಮಾರ್ ಇನ್ನೇನು ಕರ್ಕೊಂಬರೋದು ಒಳಗೆ ಹೋದಂಥ ಸಂದರ್ಭದಾಗ ಅವನು ನೀವು ಮುಂದೆ ಹೋಗ್ರಿ, ನಾನು ಅಮ್ಮನ ಕರ್ಕೊಂಬರ್ತೀನಿ ಅಂದ. ಬಿಡು ಬರ್ತಾ ಇದ್ದಾರೆ, ಬೆಂಕಿ ಇಲ್ಲ, ಹೊಗೆ ಅಷ್ಟೇ, ಎದುರುಬೇಡ ದೇವ್ರೊಬ್ಬ ಅಂತ ನಾನು ಹೇಳಿ ಅವ್ನು ಬಿಟ್ಟು ಬರೋಕ್ಕೆ ಅವ್ರು 3 ಜನ ಹೊರಗೆ ಕಳಿಸಿ ಬರೋಷ್ಟೊತ್ತಿಗೆ ಫುಲ್ ಹೊಗೆ ಆವರಿಸ್ಕೊಂಡಿತ್ತು. ಅಷ್ಟೊತ್ತಿಗೆ ಕುಮಾರ್ಗೆ ಹೇಳಿದ್ನಲ್ಲ, ಇಲ್ಲಾಂದ್ರೆ ಹೊರಗಾಗಲಿ ಅಂದರೆ ಮೇಲ್ಗಡೆ ಮಾಡಿ ಮೇಲೆ ಹೋಗ್ಬಿಡು, ಅಲ್ಲಿ ಏನೋ ಸೇಫರ್ ಸೈಡ್ ಐತಿ, ನಡ್ಕೊಂಬರಕ್ಕಲ್ಲ ಅಂತಂತ ಹೇಳಿದೆ. ಅಷ್ಟೊತ್ತಿಗೆ ಪಾಪವನು ಆಯ್ತು ರೀ ಅಂತಂದ. ನಾವು ಅಷ್ಟೊತ್ತಿಗೆ ಹೊರಗೆ ಹೋಗಿ ಬೆಂಕಿ ಎದುರಾಗಿದ್ವಿ. ನಾವು ಒಂದು ಮೇಲ್ಗಡೆ ಹೋಗಿ ಅಂದರೆ ಈ ಕಡೆ ಮುಂದೆ ಬರ್ತಾ ಇದ್ದಾನೆ ಅಂತಂದು ನಾವು ಅಲ್ಲಿ ಬೆಂಕಿ ಇದು ಮಾಡಿ ಫೈರ್ ಇಂಜಿನಿಗೆ ಫೋನ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ವಿ. ಅಷ್ಟೊಳಗೆ ಈ ಘಟನೆ ನಡೆದೋಯ್ತು. ಎಷ್ಟು ಜನ ಇದ್ರು ಮನೆಯಾಗ ಆ ಟೈಮ್ದಾಗ? ನಾವು 6 ಜನ ಇದ್ವಿ. 6 ಜನ ಇರೋದು. 6 ಜನ ಇದ್ರು. ನೀವು ಇಬ್ಬರು ಮಕ್ಕಳು? ನಾನು, ನಮ್ಮ ಮನೆಯವರ ಮಕ್ಕಳು, ನಮ್ಮ ಆಂಟಿ ಕುಮಾರ್. ಸರ್, ಇಲ್ಲಿ ನನಗೆ ತಿಳಿಮಟ್ಟಿಗೆ ಇಲ್ಲಿ ಸೋಫಾ ಸೆಟ್ಟು ಇದು ಹೊರಗಡೆ ಇಷ್ಟೇ ಸರ್. ನಾನು ಫಿಶ್ ಟ್ಯಾಂಕ್ ಹಿಡಿದ್ನಲ್ಲ, ಫಿಶ್ ಟ್ಯಾಂಕ್ ಹತ್ರನೇ ಏನೋ ಶಾರ್ಟ್ ಸರ್ಕ್ಯೂಟಾಗಿ ಆಗಿದ್ದಷ್ಟೇ. ಅದು ಬಿಟ್ಟರೆ ಒಳಗಡೆ ಏನಿಲ್ಲ. ಸಣ್ಣ ಪುಟ್ಟ ಇವೆಲ್ಲ ಆಗಿ ಸರ್, ಅವರೇ ಇಲ್ಲಂದ್ಮಾಗ ಇದೆಲ್ಲ ಆಗಿತ್ತು. ಯಾವತ್ತಿಲ್ಲ. ಅದು ನನಗೆ ಶಾರ್ಟ್ ಸರ್ಕ್ಯೂಟ್ ಸರ್, ಬೇರೆ ಯಾವುದೂ ತೊಂದರೆ ಇಲ್ಲ ನನಗೆ, ಕನ್ಫರ್ಮ್ ಇದೆ. ಬೇರೆ ಏನಿಲ್ಲ, ಹೊಸ ಮನೆ 5 ವರ್ಷ ಆಯ್ತು ಕಟ್ಟಿಸ್ಕೊಂಡು. ಅವ್ರ ಅಗ್ನಿಶಾಮಕ ಪಾಪ ಅವರು ಹೆಲ್ಪ್ ಮಾಡಿದ್ರು. ನಾವೆಲ್ಲ ಹೊರಗೆ ಕರ್ಕೊಂಡ್ಬಂದು ರೂಮಿನ ಬಾಕ್ಲ ಹತ್ರ ಬಿದ್ದಿದ್ರು. ಇದೇ ರೂಮಲ್ಲ, ಬಾಕ್ಲ ಹತ್ರ ಇಷ್ಟು ಸ್ಥಳಕ್ಕೆ ಮನೆ ಒಳಗಡೆಗೆ, ಕಿಟಕಿ ಒಳಗಡೆಗೆ. ಅದು ಅದು ಸೋಫಾ ಸೆಟ್ ಕುಷನಿಂದ, ಹಾಗಾಗಿ ಅದು ಸುಟ್ಟು ಫುಲ್ಲು ಅದು ಹೊರಗೆ ಹೋಗಿ ಆಗ್ಲಿಲ್ದಂಗೆ ಅದು ಒಳಗೆ ನುಗ್ಗಿಬಿಟ್ಟಿದೆ ಅಷ್ಟೇ. ಇಲ್ಲ ಸರ್, ಏನಿಲ್ಲ, ಯಾರೇನಿಲ್ಲ, UPS ಏನಿಲ್ಲ. ನಾವೆಲ್ಲ ಫಸ್ಟಿಗೆ ಏನು UPS ನನಗೈತೆ ಅಂತಲೇ ಭಯ ಪಟ್ಕೊಂಡಿದ್ವಿ. ನಾವು ಬಂದು ನೋಡಿದ್ಮೇಲೆ ನಮಗೆ ಅದು ಕನ್ಫರ್ಮ್ ಆಗ್ತದೆ, ಫಿಶ್ ಟ್ಯಾಂಕ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿದೆ ನನ್ನ ಪ್ರಾಬ್ಲಮ್. ನೋಡ್ತಾ ಇರ್ಬೋದು ನೀವು ಈ ರೂಮ್ ಕಡೆಯಿಂದ ಇಲ್ಲಿ ಏನು ಈ ಒಂದು ದೊಡ್ಡ ಹಾಲ್ ಇದೆ. ಹಾಲಿಂದ ಇಲ್ಲಿರ್ತಕ್ಕಂಥ ಒಂದೊಂದು ಬೆಡ್ರೂಮ್ ಇರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಬೆಡ್ರೂಮ್ ಇರ್ಬೋದು. ಇದೇ ಒಂದು ಬೆಡ್ರೂಮ್ನಲ್ಲಿ ಅವರು ಸಿಲುಕಿಕೊಂಡಿರ್ತಕ್ಕಂಥ ಒಂದು ರೂಮ್ನಲ್ಲಿ ರುದ್ರಮುನಿ ಸ್ವಾಮಿ ಮತ್ತು ಅವ್ರ 2 ಮಕ್ಕಳು ಮತ್ತು ಅವರ ಪತ್ನಿ ಅವರು 4 ಜನ ಇದ್ರೆ, ಇನ್ನೊಂದು ರೂಮ್ನಲ್ಲಿ ವಿಮಲಾ ಅವರು, ಅಂದರೆ ಅವರು ರುದ್ರಮುನಿ ಅವರ ಅತ್ತೆ, ಅವರ ತಾಯಿ, ಅವರ ಪತ್ನಿಯ ತಾಯಿ ಅವರು ಮತ್ತು ಕುಮಾರ್ ಎಂಬತಕ್ಕಂಥ ಯುವಕ, ಅವರು ಇರ್ತಕ್ಕಂಥ ಸಂಬಂಧಿ ಯುವಕ ಇದ್ರು. ಅವರು ಒಂದು ಬೆಡ್ರೂಮ್ನಲ್ಲಿ ಇದ್ರು. ಇವರು 4 ಜನ, ಒಟ್ಟು 6 ಜನ ಈ ರೂಮ್ನಲ್ಲಿ, ಈ ಮನೆಯಲ್ಲಿದ್ರು. 6 ಜನದಲ್ಲಿ 4 ಜನ ಏನು ಆ ಮಕ್ಕಳು ಮತ್ತು ಅವು ಏನು ರುದ್ರಮುನಿ ಸ್ವಾಮಿ ಅವರು ಪಾರಾಗಿರ್ತಕ್ಕಂಥ 2 ಸಾವನ್ನಪ್ಪಿರ್ತಕ್ಕಂಥ. ಕ್ಯಾಮ್ರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.